ಬೆಂಗಳೂರಿಗರಿಗೆ ಸದ್ಯದಲ್ಲೇ ನೀರಿನ ದರ ಏರಿಕೆಯ ಬಿಸಿ ತಟ್ಟುತ್ತೆ. ನೀರಿನ ದರ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನೀರಿನ ದರ ಹೆಚ್ಚಿಸಬೇಕು, ಅಂತರ್ಜಲ ಹೆಚ್ಚಳ ಆಗಬೇಕು. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ನೀರಿನ ದರ 8 ರಿಂದ 9 ವರ್ಷಗಳಿಂದ ಏರಿಕೆ ಮಾಡಿಲ್ಲ. ಹಾಗಾಗಿ ಈ ಬಾರಿ ಏರಿಕೆಯ ನಿರ್ಧಾರ. ಜಲಮಂಡಳಿ ನಷ್ಟದಲ್ಲಿದೆ, ಸಂಬಳ ಕೊಡೋಕಾಗ್ತಿಲ್ಲ. ಮಂಡಳಿಯು ವಿದ್ಯುತ್ ದರವನ್ನು ಪೂರೈಸಕ್ಕೆ ಆಗ್ತಾ ಇಲ್ಲ. ಕೆಲವು ಸೆಕ್ಷನ್ಗೆ ನೋಡಿ ದರ ನಿಗದಿ ಮಾಡಬೇಕು. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಎಷ್ಟು ದರ ಏರಿಕೆ ಮಾಡಬೇಕು ಅಂತ ಇನ್ನೂ ಕೂಡ ನಿರ್ಧರಿಸಿಲ್ಲ ಅಂತ ಹೇಳಿದ್ದಾರೆ. ಆದರೆ ದರ ಏರಿಕೆ ಫಿಕ್ಸ್. ಕಮಿಟಿ ಸಭೆ ಮತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಬೆಂಗಳೂರಿನ ಮಂದಿಗೆ ನೀರಿನ ದರ ಏರಿಕೆಯ ಬಿಸಿ ಅತಿ ಶೀಘ್ರದಲ್ಲೇ ತಟ್ಟಲಿದೆ. ನೋಡಿ, ನೀರಂದರದು ಸುಮಾರು 8-9 ವರ್ಷದಿಂದ ಪ್ರಸ್ತಾವನೆ ಇದೆ. 8-9 ವರ್ಷದ ಪ್ರಸ್ತಾವನೆ ಇದೆ. ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು, ಉಳಿಸ್ಬೇಕು, ಅಂತರ್ಜಲ ಹೆಚ್ಚಿಸಬೇಕು. ಜನ ಜಾಸ್ತಿ ಆಗ್ತಾ ಇದೆ, ಲಾಸಲ್ಲಿ ನಡೀತಾ ಇದೆ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಅದನ್ನು ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನು ನಾವು ಜಾಸ್ತಿ ಮಾಡಲೇಬೇಕು. ಅದನ್ನ ತೀರ್ಮಾನ ಇಲ್ಲ. ನಾನು ಅದನ್ನೆಲ್ಲ ಕ್ಯಾಬಿನೆಟಲ್ಲಿ ಮತ್ತು ಬೇರೆ ನಮ್ಮ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿಬಿಟ್ಟು ನಾನು ಮಾಡ್ತೀನಿ. ನೋಡಿ, ನೀರಂದರದು ಸುಮಾರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬೆಂಗಳೂರಿನ ಮಂದಿಗೆ ದರ ಏರಿಕೆಯ ಬಿಸಿ ತಟ್ಟುತ್ತೆ. ನೀರಿನ ದರ ಏರಿಕೆಯ ಬಗ್ಗೆ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಏನಿದೆ ಮತ್ತಷ್ಟು ಮಾಹಿತಿ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಮಧುಶ್ರೀ, ಅಂದ್ರೆ ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಯನ್ನು ಗಮನಿಸಿದ್ರೆ ಸದ್ಯದಲ್ಲೇ ನೀರಿನ ದರ ಏರಿಕೆ ಫಿಕ್ಸ್ ಅನ್ನೋದು ಕೂಡ ಕನ್ಫರ್ಮ್ ಆಗಿರುವಂತದ್ದು. ಅಂದ್ರೆ ಈಗ ಕಳೆದ ಕೆಲವು ತಿಂಗಳಿಂದಲೂ ಕೂಡ ನೀರಿನ ದರ ಏರಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅಂದ್ರೆ ಅಧಿಕಾರಿಗಳು ಕೂಡ ಸಾಕಷ್ಟು ಬಾರಿ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ರು, ಆದ್ರೆ ಇದುವರೆಗೂ ಕೂಡ ಏರಿಕೆ ಆಗಿಲ್ಲ. ಅಂದ್ರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳುವಂತ ಪ್ರಕಾರ ಕಳೆದ 14 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಆಗಿಲ್ಲ. ಅಂದ್ರೆ ನೀರಿನ ಬೆಲೆ ಏರಿಕೆ ಸದ್ಯಕ್ಕೆ ಅನಿವಾರ್ಯ ಆಗಿದೆ ಅನ್ನೋದು ಮಾತನ್ನು ಕೂಡ ಹೇಳ್ತಾನೆ ಬರ್ತಾ ಇದ್ರು. ಇವತ್ತು ಕೂಡ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿಯ ಒಂದು ಕೂಡ ಕೊಟ್ಟರು. ವಿರೋಧ ಪಕ್ಷಗಳು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಅಷ್ಟೇನೆ ಸದ್ಯದ ಪರಿಸ್ಥಿತಿಗೆ ತುಂಬಾ ನಷ್ಟದಲ್ಲಿರುವಂತಹ ಮಂಡಳಿ ಜಲಮಂಡಳಿ ಆಗಿದೆ. ಹೀಗಾಗಿ ನೀರಿನ ದರ ಏರಿಕೆ ಅನಿವಾರ್ಯ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಈಗ ವಿರೋಧ ಪಕ್ಷದವರು ಎಷ್ಟೇ ಮಾತಾಡಲಿ, ಯಾಕಂದ್ರೆ ವಾಸ್ತವವಾಗಿ ನಾವು ಗಮನಿಸೋದಾದ್ರೆ ಪ್ರಮುಖವಾಗಿ ನೀರಿಗೆ ಸರಬರಾಜು ಮಾಡುವಾಗ ಕರೆಂಟ್ ಬೇಕಾಗುತ್ತೆ. ಕರೆಂಟ್ಗೆ ಕೂಡ ಬಿಲ್ ಅನ್ನು ಕೂಡ ಕಟ್ಟಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಈಗ ಅಲ್ಲಿ ಮಂಡಳಿಯಲ್ಲಿ ಕೆಲಸ ಮಾಡ್ತಂತ ಸಿಬ್ಬಂದಿ ಕೂಡ ವೇತನ ಕೂಡ ಕೊಡಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಮಂಡಳಿ ಕೂಡ ಸಾಕಷ್ಟು ನಷ್ಟದಲ್ಲಿದೆ. ಹೀಗಾಗಿ ಬೆಲೆ ಏರಿಕೆ ಅನಿವಾರ್ಯ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ಬೆಂಗಳೂರಿನ ಜನರಿಗೆ ನೀರಿನ ದರ ಏರಿಕೆ ಬಿಸಿ ಸದ್ಯದಲ್ಲೇ ತಟ್ಟುವಂತ ಎಲ್ಲ ಮುನ್ಸೂಚನೆ ಕೂಡ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವೇದಿಕೆ ಮೇಲಿನ ಅಧಿಕಾರಿಗಳು ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಎಷ್ಟು ವರ್ಷಗಳಿಂದ ನೀರಿನ ದರ ಏರಿಕೆ ಆಗಿಲ್ಲ, ಮತ್ತೆ ಈಗ ನೀರಿನ ವೆಚ್ಚ ಎಷ್ಟೆಲ್ಲ ಆಗುತ್ತೆ ಅನ್ನೋದು ಮಾಹಿತಿಯನ್ನು ಕೂಡ ಸದ್ಯದಲ್ಲೇ ಮತ್ತೊಂದು ಬಾರಿ ಕೊಡಿ. ಅಂದ್ರೆ ಈಗ ಕ್ಯಾಬಿನೆಟ್ ನಲ್ಲಿ, ಅಂದ್ರೆ ಈಗ ಸದ್ಯ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತಾ ಇಲ್ಲ, ಮುಂದಿನ ಕ್ಯಾಬಿನೆಟ್ ನಲ್ಲಿ ಬಗ್ಗೆ ಒಂದು ಪ್ರಸ್ತಾವನೆ ಕೂಡ ಮಾಡ್ತೇವೆ. ಪ್ರಸ್ತಾಪವನ್ನು ಕೂಡ ಮಾಡಿ, ಅಂದ್ರೆ ಅದಕ್ಕಿಂತ ಮುಂಚೆ ಇಲಾಖೆ ಒಂದು ಮಟ್ಟದಲ್ಲಿ ಕೂಡ ಒಂದು ಚರ್ಚೆಯನ್ನು ಕೂಡ ಮಾಡ್ತೇವೆ. ಅಂದ್ರೆ ಈಗ ಎಷ್ಟು ದರ ಏರಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಈಗಾಗಲೇ ಎಷ್ಟು ದರ ಏರಿಕೆ ಮಾಡ್ತೇವೆ ಅಂತ ಮಾತನ್ನು ಕೂಡ ಹೇಳಲಿಲ್ಲ. ಆದ್ರೆ ಈಗ ಸಾಧಕ ಬಾಧಕಗಳನ್ನ ಗಮನದಲ್ಲಿ ಇಟ್ಕೊಂಡು ಎಷ್ಟು % ಏರಿಕೆ ಮಾಡಬೇಕು ಅಂತ ಕೂಲಂಕುಷವಾಗಿ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ ನ ಮುಂದೆ ಇರ್ತೇವೆ. ಕ್ಯಾಬಿನೆಟ್ ನಲ್ಲಿ ಎಷ್ಟು ದರ ಏರಿಕೆ ಮಾಡಬೇಕು ಅನ್ನೋ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡ್ತೇವೆ. ಯಾಕಂದ್ರೆ ಸುದೀರ್ಘವಾದಂತ ಎಲ್ಲ ರೀತಿಯ ಬೆಲೆ ಏರಿಕೆಯಿಂದಾಗಿ ಅಂದ್ರೆ ವಿದ್ಯುತ್ ದರ ಏರಿಕೆ ಕೂಡ ಹೆಚ್ಚಾಗೇ ಇದೆ, ಸಂಬಳವೂ ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಬೆಲೆ ಏರಿಕೆನೂ ಕೂಡ ಸದ್ಯಕ್ಕೆ ಅನಿವಾರ್ಯ ಒಂದು ಮಾತನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿರುವಂತದ್ದು. ಹೀಗಾಗಿ ಸದ್ಯದಲ್ಲೇ ಬೆಂಗಳೂರಿನ ಜನರಿಗೆ ದರ ಏರಿಕೆ ಬಿಸಿ ತಟ್ಟಲಿದೆ ಅಂತ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ಅನಿಲ್ ತಮ್ಮ ಮಾಹಿತಿಗಾಗಿ. ನೀರಿನ ದರ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕಳೆದ ಕೆಲ ತಿಂಗಳುಗಳಿಂದಲೂ ಕೂಡ ನೀರಿನ ದರ ಏರಿಕೆಯ ಬಗ್ಗೆ ಪ್ರಸ್ತಾಪ ಆಗ್ತಾನೆ ಇದೆ. ಆದರೆ ಈಗ ಮತ್ತೊಮ್ಮೆ ಅವರು ಅದೇ ಮಾತನ್ನ ಆಡಿದ್ದಾರೆ. ಆದರೆ ಎಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿರ್ಧರಿಸಿಲ್ಲ. ಈ ಸರ್ಕಾರ ಬಂದ ಮೇಲೆ ಇವತ್ತು ನೀರಿನ ದರ ನೀವು ಮನೆಗೆ ಹೋಗಿ ಟಿವಿ ನೋಡೋವಷ್ಟೊತ್ತಿಗೆ ನೀರಿನ ದರ ಹೆಚ್ಚಾಗಿರುತ್ತೆ. ಹೋಗಿ ಮನೆಗೆ ಹೋಗಿ ನೋಡಿ, ಟಿವಿ ನೋಡಿ. ಏನ್ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದಾರೆ. ಈಗ ಆಲ್ರೆಡಿ ನೀರಿನ ದರ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಈ ಸರ್ಕಾರ ಬೆಲೆ ಏರಿಕೆ ಮಾಡೋದಕ್ಕೋಸ್ಕರ, ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ, ಸೈಟ್ಗಳನ್ನ ಲೂಟಿ ಮಾಡೋದಕ್ಕೋಸ್ಕರನೇ ಬಂದಿರೋದು. ನಿಮಗೆ ಹೇಳ್ತೇನೆ, ಇಂಥ ಕಳ್ಳ ಸರ್ಕಾರ, ಇಂಥ ಲೂಟಿ ಸರ್ಕಾರ ಕರ್ನಾಟಕ ರಾಜ್ಯದ